ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಮ್ಮ ಮನೆಯಲ್ಲಿ ನಮ್ಮಿಬ್ರು ಮಕ್ಕಳು ಮನೆಯಲ್ಲಿದ್ದಾರೆ. ಮನೆಯಲ್ಲಿ ಇದ್ಬಿಟ್ರಂತೂ ಏನೋ ಒಂಥರ ಖುಷಿ. ಯಾಕೆ ಗೊತ್ತಾ, ಅವ್ರ ಜೊತೆನಲ್ಲಿ ಇದ್ದಾಗೆ ನಾನು ಕೂಡ ಅವ್ರ ಜೊತೆನಲ್ಲಿ ಚಟ್ಪಟ ಐಟಮ್ಸ್ ತಿನ್ಕೊಂಡಿರ್ತೀನಿ ಪೂರ್ತಿ ದಿನ. ಒಂದೊಂದು ದಿನ ಒಬ್ಬೊಬ್ರದ್ದು ಆಸೆನ ಪೂರೈಸೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ಇಬ್ಬರು ಮಕ್ಳಿಗೆ ಇಷ್ಟ ಆಗಿರುವಂಥದ್ದು ಒಂದು ಚಾಟ್ ಐಟಮು, ಅದ್ರ ಜೊತೆನಲ್ಲಿ ನನಗೂ ಕೂಡ ಅದಂದರೆ ತುಂಬ ಇಷ್ಟ. ಏನು ಹೇಳಿ ನೋಡೋಣ, ಪಾಪಡಿ ಚಾಟ್ ಅಂದರೆ ಸಾಕು, ನಮ್ಗೆಲ್ರಿಗೂ ತುಂಬ ಇಷ್ಟ. ಚಾಟ್ಸ್ ಅಂದ ತಕ್ಷಣ ಎಲ್ಲರೂ ತಲೆನಲ್ಲಿ ಬರೋದು ಏನಂದರೆ ಅದು ಹೆಲ್ತಿ ಆಗಿರಲ್ಲ ಅಂತ. ಅದ್ರಗೋಸ್ಕರ ಇವತ್ತು ನಾನು ಇದೇ ಪಾಪಡಿ ಚಾಟ್ನ ತುಂಬ ಹೆಲ್ತಿಯಾಗಿ ಹೇಗೆ ಮಾಡೋದನ್ನು ಅಂತ ತೋರಿಸ್ಕೊಡ್ತೀನಿ. ಅದ್ರ ಜೊತೆನಲ್ಲಿ ನಾವು ಕೂಡ ಅದನ್ನು ಎಂಜಾಯ್ ಮಾಡ್ತೀವಿ. ಅದಕ್ಕೆ ಫಸ್ಟ್ದಾಗಿ ನಾವು ಮೊದಲನೇದಾಗಿ ಗೋಧಿ ಹಿಟ್ಟನ್ನ ಈ ಚಿಕ್ಕ ಕಪ್ ಮೆಷರ್ಮೆಂಟ್ನಲ್ಲೇ ನಾನು 1 ಕಪ್ ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಈ ಬೌಲ್ನಲ್ಲೇ ಟೀಸ್ಪೂನು ಮಿಲೆಟ್ ಫ್ಲಾರ್, ಬಾಜ್ರಾ ಹಿಟ್ಟಿಗೆ ಮಿಲೆಟ್ ಫ್ಲಾರ್ ಅಂತ ಬರೆದಿದ್ದಾರೆ. 1 ಟೀ ಸ್ಪೂನ್ ಜೋಳದ ಹಿಟ್ಟು, 1 ಟೀ ಸ್ಪೂನ್ ಅಕ್ಕಿ ಹಿಟ್ಟು ಹಾಗೂ ಅದ್ರ ಜೊತೆಯಲ್ಲಿ 1 ಟೀ ಸ್ಪೂನ್ ರಾಗಿ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಈ ಹಿಟ್ಟಿಗೆ ನಾವು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅಜ್ವೈನು, 1 ಚಿಟಿಕೆ ಅರಿಶಿನ ಪುಡಿ, 1 ಟೀ ಸ್ಪೂನ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಇದು ಬಂದು ಕರಿ ಪೌಡರ್. ನಾನು ಬಳಸ್ತಾ ಇರೋದು ಮೀಡಿಯಂ ಕರಿ ಪೌಡರ್. ನಾನು ಇದನ್ನು ಸೂಪರ್ ಮಾರ್ಕೆಟ್ಲಿಂದ ಕೊಂಡ್ಕೊಂಡಿರೋಂಥದ್ದು. ನಿಮ್ಗೆ ಇದು ಸಿಕ್ತು ಅಂದರೆ ಹಾಕಿ, ನಿಮಗೆ ಸಿಗಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಮಿಕ್ಕಿದೆಲ್ಲ ಐಟಮ್ಸ್ನೂ ಹಾಕಿದರೂ ಕೂಡ ಪಾಪಡಿ ತುಂಬಾ ರುಚಿಯಾಗಿ ಬರುತ್ತೆ. ಇದು ಆಪ್ಷನಲ್, ಬೇಕು ಅಂದ್ರೆ ಅಷ್ಟೇ ಹಾಕ್ಬೋದು. ಇದನ್ನು ನಾನು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಬಳಸ್ತಾ ಇದ್ದೀನಿ. ಅದಲ್ಲದೇನೂ ಕೂಡ ಇದರಲ್ಲಿ ನೀವು 1 ಟೀ ಸ್ಪೂನ್ನಷ್ಟು ಗಾರ್ಲಿಕ್ ಆ್ಯಂಡ್ ಜಿಂಜರ್ ಪೇಸ್ಟ್ನ ಹಾಕಿದರೆ ತುಂಬಾ ರುಚಿಯಾಗುತ್ತೆ. ಹಾಗೂ ಇದರಲ್ಲೇ ನಾನು 1 ಟೀ ಸ್ಪೂನು ಕರಗಿರುವಂಥ ಬೆಣ್ಣೆನ ಬಳಸ್ತಾ ಇದ್ದೀನಿ. ಒಂಥರ ಗರಿ ಕುರುಮ್ ಪಳ್ಳಾಗಬೇಕಲ್ಲ, ಅದ್ರಗೋಸ್ಕರ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಸಪೋಸ್ ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಮನೆಯಲ್ಲಿ, ಫ್ರಿಜ್ನಲ್ಲಿ ಅಂದರೆ ಇದಕ್ಕೆ ನೀವು ತುಪ್ಪನೂ ಕೂಡ ಹಾಕ್ಕೊಂಡು ಕಲಿಸ್ಕೋಬೋದು ಹಿಟ್ಟನ್ನ. ಇದನ್ನು ಮೊದಲದಾಗಿ ಎಲ್ಲನೂ ಒಂದು ರೌಂಡ್ ಕಲಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಚ್ಚ ನೀರನ್ನ ಮಿಕ್ಸ್ ಮಾಡೋಣ. ಮನೆಯಲ್ಲಿ ಪಾಪಡಿ ಮಾಡಿದಾಗೆ ನೀವು ಇದನ್ನಲ್ಲಿ ಯಾವ ಥರದ ಹಿಟ್ಟು ಬೇಕೋ ಅದನ್ನು ಹಾಕ್ಕೋಬೋದು. ಇದೇ ಸೇಮ್ ನೀವು ಹೊರಗಡೆ ತಂದರೆ ಅದು ತುಂಬಾ ಎಣ್ಣೆ ಹಿಡಿದಿರುತ್ತೆ. ಅದಲ್ಲದೇನೂ ಕೂಡ ಅದನ್ನು ಮೈದಾ ಹಿಟ್ಟಿನಿಂದ ಮಾಡಿರ್ತಾರೆ. ನಾನು ಆದಷ್ಟು ಮೈದಾ ಹಿಟ್ಟನ್ನ ಕಮ್ಮಿ ಬಳಸ್ತೀನಿ. ನಮ್ಮ ಮನೆಯಲ್ಲೇ ಬೇರೆ ಹಿಟ್ಟನ್ನು ಹಾಕಿದ್ದೀನಿ, ಜೋಳದ ಹಿಟ್ಟು, ರಾಗಿ ಹಿಟ್ಟು, ಈ ಥರದ್ದೆಲ್ಲ ಹಿಟ್ಟು ಹಾಕಿದಾಗೆ ಡೆಫಿನೆಟ್ಲಿ ಇದು ಮಾಡಿರೋ ಅಂಥ ಅಡುಗೆ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೂ ಕೂಡ ನಮಗೆ ಚಟ್ಪಟ ತಿಂದಾಗೂ ಕೂಡ ನಮಗೇನು ಗೊತ್ತಾಗಲಿಲ್ಲಂಗೆ ಒಳ್ಳೆ ಹಿಟ್ಟು ನಮ್ಮ ಹೊಟ್ಟೆನಲ್ಲಿ ಹೋಗುತ್ತೆ. ನಾನು ಬೆಚ್ಚ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಈ ಕ್ವಾಂಟಿಟಿ ಬಂದು 4 ಜನಕ್ಕೆ ಪಾಪಡಿ ಚಾಟ್ ಆಗೋ ಹಾಗೆ ಲೆಕ್ಕ. 4 ಭಾಗ 4 ಪ್ಲೇಟ್ ಆಗುತ್ತೆ. ಕರೆಕ್ಟ್ ಒಂದೊಂದು ದಿನ ಒಂದೊಂದು ಐಟಮ್ ಮಾಡ್ತಾ ಹೋದಂಗೆಲ್ಲ ಮಕ್ಳಿಗೂ ಖುಷಿ. ತುಂಬ ಆಗಿಬಿಟ್ರೆ ಕ್ವಾಂಟಿಟಿ ಮತ್ತೆ ನೆಕ್ಸ್ಟ್ ಡೇನೂ ಇದನ್ನೇ ಕೊಡಬೇಕು, ಆವಾಗ ಬೋರ್ ಆಗಿಬಿಡುತ್ತೆ. ಅದಕ್ಕಿಂತ ಮತ್ತೆ ಇನ್ನೊಂದು ಐಟಮ್ ಮಾಡೋಣ ನೆಕ್ಸ್ಟ್ ನಾಳೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಹಿಟ್ಟನ್ನ ಚೆನ್ನಾಗಿ ನಾದಿದ್ದಾಯಿತು. ಇದು ಯಾವ ಥರ ಅಂದರೆ ಪ್ರಮಾಣ ಬರಬೇಕು, ಇದು ಕರೆಕ್ಟ್ ಲಟ್ಸೋ ಹಾಗೆ ಆ ಥರ ಎಷ್ಟು ಕರೆಕ್ಟ್ ನೀರು ಹಾಕ್ಕೊಂಡು ಇದನ್ನು ನಾದಿ ಇಟ್ಬಿಡೋಣ. ಒಂದು 2 ತಾಸು ಚೆನ್ನಾಗಿ ನೆಂದುಬಿಟ್ರೆ ಇದು ಆಮೇಲೆ ಲಟ್ಟಿಸಿ ಇದನ್ನ ಏರ್ ಫ್ರೈನಾಗ ಇಡ್ಬೋದು. ಈ ಟೈಮ್ನಲ್ಲೇ, ನೆನೆಯೋ ಟೈಮ್ನಲ್ಲೇ ನಾವು ಬೇರೆ ಎಲ್ಲ ಚಟ್ನಿ ಅದ್ರದ್ದು ಬೇರೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿ ಇಟ್ಕೊಳ್ಳೋಣ. ಇವಾಗ ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇವಾಗ ಈ ಹಿಟ್ಟು ನೆನೆಯೋಷ್ಟರಲ್ಲೇ ನಾವು ಚಾಟ್ ಮಾಡಿದಾಗೆ, ಯಾವುದೇ ಚಾಟ್ ಮಾಡಿದಾಗೆ ಆಲೂಗಡ್ಡೆನ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತೀವಿ. ಅದ್ರ ಬದಲಿ ಆಲೂಗಡ್ಡೆ ಬದಲಿ ನಾವು ಗೆಣಸು, ಸ್ವೀಟ್ ಪೊಟೇಟೋನ ಬಳಸಿದರೆ ಇದು ತುಂಬಾ ಒಳ್ಳೆಯದು. ಹಾಗೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಈ ಸ್ವೀಟ್ ಪೊಟೇಟೋನ ಕುದಿಸ್ತಾ ಇಲ್ಲ, ನಾನು ಇದನ್ನು ಏರ್ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದಿದ್ದೀನಿ, ಸಿಪ್ಪೆ ಸಮೇತ ಇದನ್ನು ಹೆಚ್ಕೊಂಡು ಇದನ್ನು ಸುಮಾರು ಒಂದು 15 ನಿಮಿಷ ಕಾಲ 190 ಡಿಗ್ರೀಸ್ ಟೆಂಪ್ರೇಚರ್ನ ಏರ್ ಫ್ರೈರ್ನಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಹೆಚ್ಚೋದಕ್ಕಿಂತ ಏರ್ ಫ್ರೈರ್ ಮಾಡಿ. ಸಪೋಸ್ ನಿಮ್ಮ ಮನೆಯಲ್ಲಿ ಏರ್ ಫ್ರೈರ್ ಇರಲಿಲ್ಲ ಅಂದರೆ ಇದನ್ನು ಈ ಥರ ಹೆಚ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಒಂದು ಸ್ವಲ್ಪ ಮೆತ್ತಗಾಗೋ ತನಕ ಇದನ್ನು ಒಂದು 10 ನಿಮಿಷ ಕಾಲ ಕುದಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಇವಾಗ ಈ ಥರ ಹೆಚ್ಕೊಳ್ಳೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಿಂಗೆ ಹೆಚ್ಕೊಳ್ಳೋದಾಗಿ ಎಲ್ಲದೂ ಹೋಳಾಗಿ ಈ ಥರ ಚೆನ್ನಾಗಿ ಬರುತ್ತೆ. ಉದುರ್ಸೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿಂದಾಗೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸಪೋಸ್ ನೀವು ಇದನ್ನು ಸುಮ್ಮನೆ ಹೀಗೆ ಹೆಚ್ಚಿಬಿಟ್ಟು ಕುದಿಸ್ಬಿಟ್ಟು ಆಮೇಲೆ ಇದನ್ನು ಕೈಲಿಂದ ಕಿವುಚಿದ್ರೆ ಅದಷ್ಟು ಚೆನ್ನಾಗಿರಲ್ಲ. ಇದನ್ನು ಈ ಥರ ಹೆಚ್ಕೊಂಡು ಏರ್ ಫ್ರೈ ಆದರೂ ಮಾಡಿ ಅಥವಾ ಕುದಿಸಾದರೂ ಕುದಿಸಿ. ನಾನು ಇದನ್ನು ಹೋಳ್ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಏರ್ ಫ್ರೈ ಟ್ರೇ ಇದನ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ.
ಏರ್ ಫ್ರೈಯರ್ ಕೂಡ ಪ್ರೀ ಹೀಟ್ ಆಗಿದ್ದಾಯಿತು. ಇದಕ್ಕೆ ನಾನು ಒಂದು ಸ್ವಲ್ಪ ಸ್ಪ್ರೇ ಮಾಡ್ತೀನಿ ಎಣ್ಣೆನ. ಇಂಡಿಯಾದಲ್ಲಿ ಇದ್ಬಿಟ್ರಂತೂ ನಿಮ್ಗೆ ಎಲ್ಲ ಥರದ ಚಟ್ನಿನೂ ಆರಾಮಾಗಿ ಸಿಕ್ಬಿಡುತ್ತೆ. ನಮಗಿಲ್ಲಿ ಖಟ್ಟ ಮೀಠ ಚಟ್ನಿ ಒಂದೇ ಸಿಕ್ತು, ಅದಕ್ಕೆ ನಾನು ತೀಖಾ ಚಟ್ನಿನ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ತೀಖಾ ಚಟ್ನಿ ಅಂದರೆ ಗ್ರೀನ್ ಚಟ್ನಿ, ಹಸಿರಿನ ಮುಂದೆ ಇರುತ್ತಲ್ಲ, ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿರುವಂಥ ಚಟ್ನಿ. ಇದು ತುಂಬಾ ರುಚಿ ಕೊಡುತ್ತೆ ಯಾವುದೇ ಚಾಟ್ ಮಾಡಿಟ್ರು. ಸೊ ನಾನು ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಮಾಡಿ ಇಟ್ಕೊತಾ ಇದ್ದೀನಿ. ಮಿಕ್ತಂದರೆ ನಾಳೆ ಸ್ಯಾಂಡ್ವಿಚ್ ಮಾಡ್ಕೊಡೋಣ ಮಕ್ಕಳಿಗೆ ಈ ಚಟ್ನಿನಲ್ಲಿಂದ್ರೆ ಅಂತ ಅಂದ್ಕೊಂಡಿದ್ದೀನಿ. ಪುದೀನ, ಫ್ರೆಶ್ ಆಗಿರುವಂಥ ಪುದೀನ ಸೊಪ್ಪು ಪೂರ್ತಿ ಒಂದು ಬಂಚ್ ಹಾಕ್ತಾ ಇದ್ದೀನಿ ನಾನು. ಅದ್ರ ಜೊತೆಯಲ್ಲಿ ಕೊತ್ತಂಬರಿ ಸೊಪ್ಪು, ಒಂದು ಮೆಣಸಿನ್ಕಾಯಿ, 1 ಇಂಚಿನಷ್ಟು ಶುಂಠಿ, ಲಿಂಬೆಹಣ್ಣಿನ ರಸ ಹಿಂಡ್ಕೊತಾ ಇದ್ದೀನಿ ಇದಕ್ಕೆ. ಇದು ಒಂದು ಚಟ್ನಿ ಮಾಡಿ ಇಟ್ಕೊಂಡ್ಬಿಟ್ರೆ, ಇನ್ಫ್ಯಾಕ್ಟ್ ಯಾವುದೇ ಚಾಟ್ಸ್ ಮಾಡಿದ್ರು ಕೂಡ, ಖಟ್ಟ ಮೀಠ ಚಟ್ನಿ ಅದಲ್ಲದೆ ಕೂಡ ಈ ಗ್ರೀನ್ ಚಟ್ನಿ ಇರುತ್ತಲ್ಲ, ಈ ಹಸಿರು ಚಟ್ನಿನೂ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವ ಚಾಟ್ಸ್ ಬೇಕೋ ಆ ಚಾಟ್ಸ್ನ ಮಾಡ್ಕೋಬೋದು. ಅದಕ್ಕೆ ನಾನು ಒಂದು ಸ್ವಲ್ಪ ಮಾಡಿದಾಗ ಇದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಬಿಡ್ತೀನಿ. ಮಕ್ಕಳಿಗೆ ಚಾಟ್ಸ್ ಅಂದರೆ ಎಲ್ಲ ಇಷ್ಟ ಅಲ್ವಾ, ಸೊ ಒಂದೊಂದು ದಿನ ಒಂದೊಂದು ಚಾಟ್ಸ್ ಮಾಡಿ ಕೊಡ್ಬೋದು ಅಂತ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಮಿಕ್ಸಿನಲ್ಲೇ ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅವಾಗ ಏನಾಗುತ್ತೆ ಅಂದರೆ ಇದನ್ನೊಂದು ಸ್ವಲ್ಪ ಮಂದಕ್ಕೆ ತಕ್ಕೋಬೋದು. ಇವಾಗ ಮಿಕ್ಸಿ ಗ್ರೈಂಡ್ ಆಗಬೇಕು ಅಂತ ನಾವು ನೀರು ಹಾಕಿಬಿಟ್ರೆ ಆಮೇಲೆ ಮತ್ತೆ ಮೊಸರು ಸೇರಿಸ್ಕೊಂಡ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನೀರು ಜಾಸ್ತಿನೇ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ನಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಒಂಚೂರು ನೀರು ಸೇರಿಸ್ಕೊಂಡಿಲ್ಲ, ಆದರೂ ಕೂಡ ತುಂಬ ಚೆನ್ನಾಗಿ ರುಬ್ಬಿದಾಯ್ತು ಇದನ್ನು. ಚಾಟ್ಸ್ ಮಾಡಿದಾಗೆ ಎಷ್ಟು ವೆರೈಟಿ ಚಟ್ನಿ ಹಾಕ್ತೀವೋ ಅದು ಹಾಗೆ ಅಷ್ಟೇ ರುಚಿ ಬರುತ್ತೆ. ಬೇರೆ ಬೇರೆ ಚಟ್ನಿನ ಹಾಕ್ತಾ ಹೋದಂಗೆಲ್ಲ, ಲೇಯರ್ಸ್ ಮಾಡ್ದಂಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನಾನಿವತ್ತು ಅಂದ್ಕೊಂಡಿದ್ದೀನಿ ಬೇರೆ ಚಟ್ನಿ ಮಾಡೋಣ ಅಂತ. ಇದು ಡಿಫಾಲ್ಟ್, ಇದು ಬೇಕೇ ಬೇಕು, ಇದು ಹಸಿರು ಚಟ್ನಿ. ಇದನ್ನು ತುಂಬ ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಫ್ರೆಶ್ ಆಗಿ ಮನೇಲಿ ಮಾಡ್ಕೊಂಡಾಗೆ ಇದೆಲ್ಲ ಫ್ರೆಶ್ ಆಗಿದ್ದಾಗೆ ತುಂಬಾ ಚೆನ್ನಾಗಿ. ಹೊರಗಡೆ ತಂದಾಗೆ ಪ್ರಿಸರ್ವೇಟಿವ್ಸ್ ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಆದಷ್ಟು ಕಮ್ಮಿ ಬಳಸಬೇಕು, ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿ ಫ್ರೆಶ್ ಆಗಿ ತಿನ್ಕೋಬೇಕು. ಈಗ ಹಸಿರು ಚಟ್ನಿನ ರೆಡಿ ಮಾಡ್ಕೊಂಡಿದ್ದಾಯ್ತಲ್ಲ, ಅದಲ್ಲದೇನೂ ಕೂಡ ಇನ್ನೊಂದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಹಣ್ಣಾಗಿರುವಂಥ ಕೆಂಪು ಮೆಣಸಿನ್ಕಾಯಿ, ಅದ್ರ ಜೊತೆಯಲ್ಲಿ ಒಂದು ಚಟ್ನಿ ಮಾಡೋಣ. ಸಿಂಪಲ್ ಆಗಿರುವಂಥ ತುಂಬ ಕಮ್ಮಿ ಬೇಕು ಪದಾರ್ಥ, ಇದಕ್ಕೇನು ಜಾಸ್ತಿ ಬೇಕಾಗಲ್ಲ. ಇದನ್ನು ಒಂದು ಸ್ವಲ್ಪ ಸುಮ್ಮನೆ ರಫಾಗಿ ಈಗ ಹೆಚ್ಕೊತಾ ಇದ್ದೀನಿ ನಾನು. ಕೆಂಪು ಮೆಣಸಿನ್ಕಾಯಿ, ಒಂದೇ ಒಂದು ಚಿಕ್ಕ ಬೆಳ್ಳುಳ್ಳಿ, ಸ್ವಲ್ಪ ಲಿಂಬೆಹಣ್ಣಿನ ರಸ, ಸ್ವಲ್ಪ ಸಾಕು, ಜಾಸ್ತಿ ಏನು ಹಿಡಿಸಲ್ಲ ಇದಕ್ಕೆ. ಹಾಗೂ ಒಂದು ಸ್ವಲ್ಪ ಉಪ್ಪು ಆಗಿಲ್ಲ. ಇದನ್ನು ಹಾಗೆ ರುಬ್ಕೊಳ್ಳೋಣ. ಇದು ಒಂಥರ ಮಂದಕ್ಕೆ ಬರಬೇಕು ಈ ಚಟ್ನಿ. ಕ್ವಾಂಟಿಟಿ ಜಾಸ್ತಿ ಇಲ್ಲ, ಬಟ್ ಇದೇನು ಜಾಸ್ತಿನೂ ಬೇಕಾಗಲ್ಲ. ಸ್ವಲ್ಪ ಸ್ವಲ್ಪ ಹಾಕಿದ್ರೂ ಕೂಡ ಘಾಟ ಚೆನ್ನಾಗಿ ಬರುತ್ತೆ. ಇವಾಗ ಹಸಿರು ಚಟ್ನಿ ಆಯಿತು, ಕೆಂಪನ ಚಟ್ನಿ ಆಯಿತು, ಅದಲ್ಲದೇನೂ ಕೂಡ ಒಂದು ಬಿಳಿ ಚಟ್ನಿ ಮಾಡೋಣ ಹಸಿರು ಜೊತೆಯಲ್ಲೇ. ಇದು ದಹಿ ಅಂತೀವಲ್ಲ, ಮೀಠ ದಹಿ, ಖಟ್ಟ ಮೀಠ ದಹಿ ಅಂತ, ಆ ಥರದ್ದು ಒಂದು ಚಟ್ನಿ. ನಾನು ಇದನ್ನು ಮಾಮೂಲು ಮೊಸರು ಅಂತೀವಲ್ಲ, ಅದು ಗ್ರೀಕ್ ಸ್ಟೈಲ್ ಯೋಗರ್ಟ್ ತೊಗೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಹೆಪ್ಪಿದ ಮೊಸರು, ಹೆಪ್ಪಾಕಿರುವಂಥ ಮೊಸರು ಇದ್ದರೆ ಅದನ್ನು ಬಳಸ್ಬೋದು ನೀವು. ಗ್ರೀಕ್ ಸ್ಟೈಲ್ ಯೋಗರ್ಟ್ ತುಂಬ ಥಿಕ್ಕಾಗಿರುತ್ತೆ ಅಲ್ಲ, ಅದ್ರಗೋಸ್ಕರ ನಂಗೆ ಈ ಮೊಸರು ಬಳಸೋಕ್ಕೆ ತುಂಬ ಇಷ್ಟ. ಇದನ್ನು ಒಂದು 3 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊತಾ ಇದ್ದೀನಿ ನಾನು ಈ ಬೌಲ್ನಲ್ಲೇ. ಈ ಮೊಸರಿಗೆ ನಾನು ಒಂದು ಸ್ವಲ್ಪ ಅಚ್ಚಕಾರ ಪುಡಿ, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆನೂ ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಒಂದು ಸುತ್ತ ಚೆನ್ನಾಗಿ ಕೈಯಾಡಿಸ್ಬಿಡೋಣ. ನಾವು ಬೇರೆದೆಲ್ಲ ಮಾಡ್ಕೊಂಡಷ್ಟರಲ್ಲೇ ಸಕ್ಕರೆ ಕೂಡ ಕರ್ಗೋಗುತ್ತೆ ಇದರಲ್ಲೇ. ಈ ಥರ ತಿಕ್ಕಾಗೇ ಇರಲಿ ಇದು. ಗಟ್ಟಿ ಇದ್ದಂಗೆಲ್ಲ ನಿಮ್ಮ ಪಾಪಡಿ ಚಾಟಿಗೆ ಎತ್ಕೊಂಡು ತಿನ್ನೋಕ್ಕಾದ್ರೂ ಚೆನ್ನಾಗಿರುತ್ತೆ. ಹಾಗೂ ಹಿಂಗೆ ಹಾಕಿದಾಗೂ ಕೂಡ ಎಲ್ಲ ಕಡೆ ಇದು ನಿಂತ್ಕೊಳ್ಳುತ್ತೆ, ಹರಿದು ಹೋಗಲ್ಲ. ತುಂಬ ನೀರಿಗೆ ಹಾಕ್ಬಿಟ್ರೆ ಹರಿದು ಹೋಗ್ಬಿಡುತ್ತೆ, ಅದು ಪಾಪಡಿ ಮೇಲೆ ನಿಂತ್ಕೊಳಲ್ಲ ಅಂತ ಕಾರಣಕ್ಕೆ. ಎಲ್ಲ ಥರದ್ದು ಕಲರ್ ಬಂದಿದ್ದಾಯಿತು, ಬಿಳೇದಾಯಿತು, ಕಂಪದಾಯಿತು, ಹಸಿರ್ದಾಯಿತು. ಹಾಗೂ ಅದ್ರ ಜೊತೆಯಲ್ಲಿ ನಾವು ಖಟ್ಟ ಮೀಠ ಪಾನಿನೂ ಕೂಡ ರೆಡಿ ಮಾಡೋಣ. ಸುಮಾರು ಸತಿ ನಾನು ಮನೆಯಲ್ಲೇ ಮಾಡ್ತೀನಿ, ಖಜೂರಿ ಎಲ್ಲ ನೆಂದು ಇಟ್ಟು. ಇವತ್ತು ಹೇಗಿದ್ರು ರೆಡಿಯಾಗಿ ಸಿಕ್ಬಿಡುತ್ತಲ್ಲ, ರೆಡಿಯಾಗಿ ಸಿಕ್ಬಿಟ್ಟ ತಕ್ಷಣ ಅದನ್ನೇ ಬಳಸಿದ್ರಾಯಿತು ಅಂತ. ಮನೆಯಲ್ಲಿ ಅವಾಗವಾಗ ಯಾವಾಗ ಬೇಕು ನಮಗೆ ಚಾಟ್ ಮಾಡಿ ತಿನ್ಕೊಳಕ್ಕೆ ಅದು ತುಂಬ ಅನುಕೂಲ ಆಗಿಬಿಡುತ್ತೆ. ಅದ್ರಗೋಸ್ಕರ ಬ್ಯಾಕಪ್ ಆಪ್ಷನ್ ಯಾವಾಗಾದರೂ ಒಂದೊಂದು ಸ್ವಲ್ಪ ಇದ್ದರೆ ಸರಿ. ಇದನ್ನಲ್ಲಿ ನೀರು ಹಾಕಿ ಇದನ್ನು ಡೈಲ್ಯೂಟ್ ಮಾಡಿ ಈ ಥರ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲ 4 ನಮೂನೆ ಚಟ್ನಿನ ರೆಡಿ ಮಾಡಿ ಇಟ್ಟಿದ್ದಾಯಿತು. ಈ ಥರ ನೀವು ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ನಿಮ್ಮ ಮನೆ ಮಂದಿಗೂ ಕೂಡ ರೆಡಿ ಮಾಡಿ ಕೊಡೋದೇನು ಬೇಕಾಗಲ್ಲ. ಸುಮ್ಮನೆ ಒಂದು ಸ್ಪೂನ್ ಇಟ್ಬಿಡಿ, ಎಲ್ಲದರಲ್ಲೂ ಅವರೇ ಮಾಡ್ಕೊಂಡು ತಿಂತಾರೆ. ಅದಲ್ಲದೇನೂ ಕೂಡ ನೀವು ಪಾರ್ಟಿ ಐಡಿಯಾಸ್ ಅಂತೀವಲ್ಲ, ಅದನ್ನು ಸಹ ನೀವು ಈ ಥರ ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ಚಾಟ್ ಪಾರ್ಟಿ ಮಾಡಿದಾಗೂ ಕೂಡ ತುಂಬಾ ಅನುಕೂಲ ಆಗುತ್ತೆ. ಸುಮ್ಮನೆ
ಎಲ್ಲನೂ ರೆಡಿ ಮಾಡಿ ಜೋಡಿಸಿಟ್ಕೊಂಡ್ಬಿಟ್ರೆ ಎಲ್ಲರೂ ಅವ್ರದವರೇ ಮಾಡ್ಕೊಂಡು ತಿಂತಾರೆ. ಮಾಡ್ಕೊಡೋದು ಕೂಡ ತಪ್ಪುತ್ತೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡೈನಿಂಗ್ ಟೇಬಲ್ ಮೇಲೆ ನೀವು ಈ ಥರ ಅರೇಂಜ್ ಮಾಡಿಟ್ಟರೆ ಸ್ವೀಟ್ ಪೊಟೇಟೊ ತುಂಬ ಚೆನ್ನಾಗಾಗಿದೆ. ನಾನು 15 ನಿಮಿಷ ಕಾಲ 190 ಡಿಗ್ರೀಸ್ ಟೆಂಪ್ರೇಚರ್ ಏರ್ ಫ್ರೈಯರ್ನಲ್ಲಿ ಇಟ್ಟಿದ್ದಾಯಿತು. ಈ ಥರ ಪರ್ಫೆಕ್ಟ್ ಆಗಿದೆ. ಏರ್ ಫ್ರೈ ಮಾಡಿರುವಂಥ ಗೆಣಸು ಇದನ್ನು ಈ ಬೌಲ್ನಲ್ಲಿ ಹಾಕ್ತಾ ಇದ್ದೀನಿ. ಹಾಗೂ ರೆಡಿ ಟು ಈಟ್ ಚಿಕ್ ಪೀಸ್, ಕಾಬೂಲಿ ಚೆನ್ನ ಅಂತೀವಲ್ಲ, ಅದು ಇದರಲ್ಲಿದೆ. ಸೊ ಇದನ್ನು ಕೂಡ ನಾನು ಈ ಬೌಲ್ನಲ್ಲಿ ಹಾಕಿಟ್ಕೊತಾ ಇದ್ದೀನಿ. ಹಾಗೂ ಸಣ್ಣಗೆ ಹೆಚ್ಚಿರುವಂಥ ಟೊಮೆಟೊ ಹಣ್ಣು, ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಅದ್ರ ಮೇಲೆ ಉದುರಿಸ್ಕೊಳ್ಳೋಂಥದ್ದು ಟಾಪಿಂಗ್ಸ್ ಅಂತೀವಲ್ಲ ಚಾಟ್ ಮೇಲೆ, ಅದನ್ನೆಲ್ಲನೂ ಈ ಥರ ರೆಡಿ ಮಾಡಿ ಇಟ್ಕೊಂಡು ಅದ್ರ ಜೊತೆಯಲ್ಲಿ ಪ್ಲೇಟ್ಸ್ ಹಾಗೂ ಚಮಚಗಳು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದೊಂದೇ ಪಾಪಡಿ ಮಾಡ್ದಂಗೆಲ್ಲ ಮಕ್ಕಳು ಬಂದು ತಿನ್ಕೊಂಡ್ರು ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಅದಲ್ಲದೇನೂ ಕೂಡ ನಮಗೂ ಕೂಡ ಅನುಕೂಲ. ಒಬ್ರೊಬ್ಬರಿಗೆ ಎಲ್ಲದನ್ನು ಮಾಡ್ಕೊಡ್ಬೇಕಂತೇನಿಲ್ಲ. ಈ ಥರ ಪಾರ್ಟಿ ಫುಡ್ ಐಡಿಯಾಸ್ ಸಿಂಪಲ್, ಈಸಿ, ಏನು ತುಂಬ ಶ್ರಮ ಪಡುವಂಥದ್ದಲ್ಲ. ಕಲರ್ ಕಾಣಿಸುವಂಥದ್ದು ತುಂಬ ಚೆನ್ನಾಗಿ ಅನಿಸುತ್ತೆ, ನೋಡೋರ್ಗೂ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಅರೇಂಜ್ ಮಾಡಿ ನಿಮ್ಮ ಗೆಸ್ಟ್ಗೂ ಸರ್ವ್ ಮಾಡಿ, ಅವ್ರಿಗೂ ಖುಷಿ ಆಗುತ್ತೆ, ನಿಮಗೂ ಕೂಡ ತುಂಬ ಕಷ್ಟ ಪಡಲಿಲ್ಲಂಗೆ ಪಾರ್ಟಿ ಫುಡ್ ಐಡಿಯಾಸ್ನ ರೆಡಿ ಮಾಡ್ದಂಗೆ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾಯಿತು. ಇವಾಗ ಕೊನೆಯದಾಗಿ ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ. ಇದನ್ನು ನಾನಿವಾಗ ಚಪಾತಿ ಥರ ಲಟ್ಟಿಸ್ತಾ ಇದ್ದೀನಿ. ಒಂದು ಮಣೆ ತೊಗೊಂಡ್ಬಿಟ್ಟು ಹಾಗೂ ಲಟ್ಟಣಿಗೆ ತೊಗೊಂಡು ಇದಕ್ಕೆ ನಾನು ಡಸ್ಟ್ ಮಾಡೋಕ್ಕೆ ಅವಾಗವಾಗ ಬೇಕಂದಾಗೆ ಇದನ್ನು ಡಸ್ಟ್ ಮಾಡೋಕ್ಕೆ ಗೋಧಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಇದನ್ನೆಲ್ಲಿ ಇಟ್ಬಿಟ್ಟು ಇದನ್ನು ಚಿಕ್ಕ ಚಿಕ್ಕದು ಉಂಡೆ ಥರ ಮಾಡಿಕೊಂಡು ಇಷ್ಟು ಈ ಥರನೂ ಮಾಡಿ ಇದನ್ನು ಚಪಾತಿ ಹಿಟ್ಟು ಥರನೇ ಲಟ್ಟಿಸ್ಕೊಂಬಿಡೋಣ. ನಾನು ಇದನ್ನು ಕರೆಕ್ಟಾಗಿ 4 ಭಾಗ ಮಾಡಿ ಇಟ್ಕೊಂಡ್ಬಿಡ್ತೀನಿ. 4 ಜನಕ್ಕೆ 4 ಭಾಗ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ರಿಗೂ ಸರಿಸಮ ಸಿಗುತ್ತೆ ಅಂತ. ಯಾಕಂದರೆ ಎಲ್ರಿಗೂ ಇಷ್ಟ ನಮ್ಮ ಮನೆಯಲ್ಲಿ ಇದು ಮಾಡಿಬಿಟ್ರೆ ದಿನಾಲೂ ಒಂದೊಂದು ಐಟಮ್ ಮಾಡಿಕೊಡೋಣ, ಪಾಪ ಮಕ್ಳಿಗೆ ಖುಷಿ ಆಗುತ್ತೆ ಅಂತ. ಎಲ್ಲ ಕಡೆ ಸುಮಾರು ಹಾಲಿಡೇಸ್ ನಡೀತಾ ಇದೆ ಅನಿಸುತ್ತಲ್ಲ ಮಕ್ಕಳಿಗೆ. ನಮ್ಮ ಮಕ್ಕಳಿಗೆ 1 ವಾರದ ರಜಾ ಇದೆ, ಇವಾಗ ಎಕ್ಸಾಮ್ ನಡೀತಾ ಇದೆ, ಮಧ್ಯೆ 1 ವಾರ ರಜಾ ಬಂದಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಇದನ್ನು ಕೂಡ ಲಟ್ಟಿಸ್ಕೋಬೋದು, ಅಷ್ಟು ಆರಾಮಾಗಿ ಬರ್ತಾ ಇದೆ. ಇದು ಕಲರು ಕೂಡ ಫಸ್ಟ್ ಕ್ಲಾಸಾಗಿ ಬಂದಿದೆ ನೋಡಿ. ಇಷ್ಟು ತೆಳ್ಳಗೂ ಕೂಡ ಇದನ್ನು ಲಟ್ಟಿಸ್ಕೊಂಡಿದ್ದಾಯಿತು, ಆರಾಮಾಗಿ ಲಟ್ಟಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಎಷ್ಟು ಒಳ್ಳೆ ಹಿಟ್ಟನ್ನು ಹಾಕಿದರೂ ಕೂಡ ಲಟ್ಸ್ಕೊಳಕ್ಕೆ ತುಂಬಾ ಈಸಿ ಆಯಿತು. ಇವಾಗ ಇದನ್ನು ನಾನು ಒಂದು ಚಾಕು ತಗೊಂಡು ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ನೀವು ಸ್ಕ್ವೇರ್ ಆಗಿನೂ ಮಾಡ್ಕೋಬೋದು, ಟ್ರಯಾಂಗಲ್ ಥರನೂ ಮಾಡ್ಕೋಬೋದು. ನನ್ನ ಮಕ್ಕಳಿಗೆ ಇದನ್ನು ಸ್ಕ್ವೇರ್ ಮಾಡಿ ಅಭ್ಯಾಸ, ಸೊ ಅದ್ರಿಗೋಸ್ಕರ ನಾನು ಇದನ್ನು ಸ್ಕ್ವೇರ್ ಚಿಕ್ಕದು ಚೌಟ್ ಅಂತೀವಲ್ಲ ಆ ಥರದ್ದು ಮಾಡಿ ಇಟ್ಕೊತಾ ಇದ್ದೀನಿ. ಅವರಿಬ್ರಿಗೂ ಈ ಥರ ತಿಂದೇ ಅಭ್ಯಾಸ. ಅವ್ರಿಗೆ ಪಾಪಡಿ ಚಾಟ್ ಅಂದಾಗೆ ನಾನು ಯಾವ ಥರ ಮನೆಯಲ್ಲಿ ಮಾಡ್ತಾ ಇದ್ನಲ್ಲ ಅದೇ ಮಾಡಬೇಕು. ಅವ್ರಿಗೆ ವೀಡಿಯೋಗೋಸ್ಕರ ನಾನು ಚೇಂಜಸ್ ಮಾಡಿಬಿಟ್ರೆ ಪಾಪ ಬೇಜಾರಾಗುತ್ತೆ ಅವ್ರಿಗೆ. ಅದ್ರಗೋಸ್ಕರ ಇದನ್ನು ಈ ಥರ ಚಿಕ್ಕದು ಅವಾಗ ಏನಾಗುತ್ತೆ ಅಂದರೆ ತಿನ್ನೋಕೆ ತುಂಬ ಅನುಕೂಲ ಆಗಿಬಿಡುತ್ತೆ. ಒಂದೊಂದ್ಸಲ ಸ್ಪೂನ್ ಇಟ್ಕೊಂಡಾಗೆ ಬಾಯಿನಲ್ಲೇ ಚಿಕ್ಕದು ಪಾಪಡಿ ಥರ ಕಟ್ ಮಾಡಿ ಇಟ್ಕೊಂಡ್ರೆ ತಿನ್ನೋಕೆ ತುಂಬಾ ಸುಲಭ ಆಗುತ್ತೆ ನೋಡಿ. ಈ ಥರ ಚಿಕ್ಕದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ ಏರ್ ಫ್ರೈನ್ ಟ್ರೈನಲ್ಲಿ ನಾನು ಈ ಥರ ಇದನ್ನು ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಈ ಥರ ಡ್ಯಾಬ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ರಷ್ನಲ್ಲೇ ಈ ಥರ ಸಿಲಿಕಾನ್ ಬ್ರಷ್ನಲ್ಲಿ ಎಷ್ಟಿದೆಯೋ ಅಷ್ಟು ಸ್ವಲ್ಪನ ಹಚ್ಚಿ ಎಲ್ಲ ಕಡೆನೂ 190 ಡಿಗ್ರೀಸ್ ಟೆಂಪ್ರೇಚರು 4 ನಿಮಿಷ ಕಾಲ ಇಟ್ಟಿದ್ದಾಯಿತು. ಫಸ್ಟ್ ಕ್ಲಾಸಾಗಿ ಬಂದಿದ್ದಾವೆ, ಕುರುಮು ಗರಿಯಾಗಿರೋ ಬಂದಿರುವಂಥ ಪಾಪಡೀಸ್ ರೆಡಿ ಆಗಿದೆ. ನಮ್ಮ ಮಕ್ಕಳು ಕೂಡ ಕಾಯ್ತಾ ಇದ್ದಾರೆ ತಿನ್ನಬೇಕು ಅಂತ. ಇವಾಗ ರೆಡಿ ಮಾಡಿಟ್ಟಿದ್ದೀನಿ, ಅವ್ರದವರೇ ಬಂದು ಪ್ಲೇಟಪ್ ಮಾಡ್ಕೊಂಡು ತಿಂತಾರೆ. ಸರಿ, ಇವಾಗ ಮಕ್ಕಳೆಲ್ಲ ರುಚಿ ಅಂತ ಹೇಳ್ಕೊಂಡು ತಿಂದಿದ್ದಾರೆ. ನನಗೆ ಅದನ್ನು ಕೇಳಿದರೆ ತುಂಬ ಖುಷಿ ಆಗ್ತಾಯಿದೆ. ಇವಾಗ ಈ ಬ್ಯಾಚ್ ಬಂದು ನಂದು, ಅದಕ್ಕೋಸ್ಕರ ನಾನು ಇವಾಗ ಕುತ್ಕೊಂಡು ಆರಾಮಾಗಿ ಇದನ್ನು ಪ್ಲೇಟ್ ಮಾಡಿಕೊಂಡು ತಿಂತೀನಿ. ಮಕ್ಕಳಿಗಂತೂ ತುಂಬ ಖುಷಿ ಆಯಿತು ಅವ್ರದವರೇ ಮಾಡ್ಕೊಳೋದ್ರಲ್ಲಿಂದ, ಹಾಗೂ ನನಗೂ ಕೂಡ ಟೈಮ್ ತುಂಬಾ ಉಳೀತು. ಇವಾಗ ನಂದಕ್ಕೆ ಬಂದಾಗೆ ನನಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ಕೊಂಡು ತಿಂತೀನಿ. ಅದು ಕೂಡ ಅನುಕೂಲನೇ. ಆ್ಯಕ್ಚುಲಿ ಒಬ್ರೊಬ್ಬರಿಗೆ ಖಾರ ಜಾಸ್ತಿ ಇಷ್ಟ, ಒಬ್ರೊಬ್ಬರಿಗೆ ಮೀಠ ಜಾಸ್ತಿ ಇಷ್ಟ. ಸೊ ಅವ್ರವ್ರ ಯಾವ ರೀತಿ ಬೇಕೋ ಅವ್ರು ನಾಲ್ಗೆ ರುಚಿಗೆ ತಕ್ಕಂಗೆ ಅವ್ರು ಮಾಡ್ಕೋಬೋದು. ಚಾಟ್ಸ್ ಬಂದಾಗೆ ಅದೇ ಅಲ್ವಾ ಮೇನು. ನಾನು ನಂದು ಪಾಪಡಿ ಮೇಲೆ ಫಸ್ಟಿಗೆ ಬಂದು ಚೆನ್ನಾಗಿ ಹಾಕ್ಕೊತೀನಿ. ಇದ್ರಲ್ಲಿ ಯಾವುದು ಸೆಟ್ ಮೆಥಡ್ ಅಂತ ಇಲ್ಲ, ಇದೇ ಥರ ಇರಬೇಕು ಹೀಗೆ ಇರಬೇಕು ಅಂತ. ಆದರೆ ನನಗೆ ಯಾವುದಕ್ಕೆ ಚೆನ್ನಾಗಿ ಫಸ್ಟಿಗೆ ಹಾಕ್ಕೊತೀನಿ ಅಂದರೆ ಇದು ಒಂಥರ ಸಪ್ಪಗಿರುತ್ತೆ ನೋಡಿ ರುಚಿ. ಅದ್ರಗೋಸ್ಕರ ಫಸ್ಟಿಗೆ ಇದನ್ನೇ ಬೇಸ್ ಥರ ಹಾಕ್ಕೊಂಡ್ಬಿಟ್ರೆ ಇದ್ರ ಮೇಲೆ ಬೇರೆ ಲೇಯರ್ಸ್ ಹಾಕ್ಕೊಂಡಂಗೆಲ್ಲ ಅದ್ರ ರುಚಿ ಚೆನ್ನಾಗಿ ಬರುತ್ತೆ ಅಂತ ಕಾರಣಕ್ಕೆ. ಅದಾದಮೇಲೆ ನಾನು ಇದ್ರ ಮೇಲೆ ಸ್ವೀಟ್ ಪೊಟೇಟೊ ಗೆಣಸು ಅದನ್ನು ಏರ್ ಫ್ರೈರ್ನಲ್ಲಿ ಇಟ್ಟಿದ್ದೆಲ್ಲ ಇದನ್ನು ಇದ್ರ ಮೇಲೆ ಉದುರಿಸ್ಕೊತಾ ಇದ್ದೀನಿ. ಉದುರಿಸ್ಕೊಳ್ಳೋ ಹೊತ್ತಿನಲ್ಲಿ ನೀವು ಎಲ್ಲ ಕಡೆಯೂ ಉದುರಿಸ್ಕೊಳ್ಳಿ, ಬರೀ ಮಧ್ಯ ಅಲ್ಲ.
ಈ ಥರ ಕೊನೆಗೂ ಕೂಡ ಸೈಡ್ಸ್ಗಂತೀವಲ್ಲ ಈ ಥರ ಹಾಕ್ಕೊಂಡಾಗೂ ಕೂಡ ಎಲ್ಲಾದ್ರ ಮೇಲೂ ಇದ್ದಾಗೆ ಅದು ಒಂಥರ ರುಚಿ ಚೆನ್ನಾಗಿ ಅನಿಸುತ್ತೆ. ಇದಾದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಚಾಟ್ ಸೆಂಟ್ರಿಗೆ ಹೋಗಿ ಚಾಟ್ಸ್ ತಿಂದಾಗೆ ರುಚಿ ಏನಿರುತ್ತೆ, ಈಸಿನೂ ಆಗುತ್ತೆ, ಬಟ್ ಕ್ಲೀನಾಗಿರಲ್ಲ. ಅದೇ ಸೇಮ್ ನಾವು ಮನೆಯಲ್ಲಿ ಮಾಡ್ಕೊಂಡು ತಿಂದಾಗೆ ತುಂಬಾ ಕ್ಲೀನಾಗಿರುತ್ತೆ, ಹೆಲ್ತ್ ಪ್ರಾಬ್ಲಮ್ಸು ಖಂಡಿತ ಬರಲ್ಲ. ಅದಕ್ಕೋಸ್ಕರ ಚಾಟ್ಸ್ ಮಾತ್ರ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದೇ ತುಂಬಾ ಬೆಸ್ಟು. ಈಗ ಎಲ್ಲದಕ್ಕಿಂತ ಅದು ಒಳ್ಳೆಯದಂದರೆ ಇದು ಖಾರದ ಚಟ್ನಿ. ನಾನು ಕಾಯ್ತಾ ಇದ್ದೀನಿ ತಿನ್ನೋಕ್ಕೆ. ಇದು ನೋಡೋಕ್ಕಂತೂ ಫಸ್ಟ್ ಕ್ಲಾಸ್ ಆಗಿದೆ, ಹಾಗೂ ನನಗೆ ಖಾರ ತಿನ್ನಬೇಕಂದ್ರೆ ನನಗೆ ತುಂಬಾ ಇಷ್ಟ. ಇದಾದಮೇಲೆ ಇದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ ಇದು ದಹಿ, ಮೀಠಾ ದಹಿನೂ ಕೂಡ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಹಾಗೂ ಮೀಠಾ ಚಟ್ನಿ ಇದಂತೂ ತುಂಬಾ ಟೇಸ್ಟ್ ಕೊಡುತ್ತೆ. ಎಲ್ಲದ್ರ ಮೇಲೂ ಜಾಸ್ತಿ ಹಾಕ್ಕೊಂಡಂಗೆಲ್ಲ ಇದ್ರದ್ದು ರುಚಿ ಯಾವುದೇ ಚಾಟ್ಸ್ ಮೇಲೂ ಕೂಡ ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೂ ಇವಾಗ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನಾಲಿಂದ ಮಾಡಿರುವಂಥ ಚಟ್ನಿ ಇತ್ತಲ್ವ, ಇದನ್ನು ಕೂಡ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಇವಾಗ ಚಾಟ್ಸ್ ಇದೇ ಸ್ಪೆಷಾಲಿಟಿ ಅಲ್ವಾ, ಎಲ್ಲದೂ ಸಿಗುತ್ತೆ ಇದರಲ್ಲಿ, ಒಂದೇ ತುತ್ತಿನಲ್ಲೇ ಒಂದೇ ಸ್ಪೂನ್ನಲ್ಲೇ ಖಾರ, ಸಿಹಿ, ಹುಳಿ, ಉಪ್ಪು ಒಂಥರ ಚಟ್ಪಟಾಗಿ ಸಿಗುತ್ತೆ. ಕೊನೆಯದಾಗಿ ನಾನು ಯಾವಾಗಲೂ ಸೇವ್ ನಮ್ಮ ಮನೆಯಲ್ಲಿ ಯಾವಾಗಲೂ ಇರುತ್ತೆ, ಫ್ರೀಝರ್ನಲ್ಲಿ ಹಾಕಿಟ್ಕೊಂಡಿರ್ತೀನಿ. ಮುಂಚೆ ನಂದು ತುಂಬ ಎಣ್ಣೆ ಆಗಲ್ಲ, ತುಂಬ ದಿನ ಇಡ್ಬೋದು ಫ್ರೀಝರ್ನಲ್ಲೇ. ಒಂದ್ಸಲ ಓಪನ್ ಮಾಡಿದ್ಮೇಲೆ ಆಮೇಲೆ ಯಾವಾಗ ಬೇಕೋ ಆವಾಗ ಈ ಥರ ತಕ್ಕೊಂಡು ಇದ್ರ ಮೇಲೆ ಉದುರಿಸ್ಕೊಂಡ್ರೆ ನಿಮಗೆ ಈಸಿಯಾಗೂ ಬರುತ್ತೆ. ಇದರಲ್ಲಿ ಏನು ಐಸ್ ಕಟ್ಟಲ್ಲ, ಹಾಗೂ ಎಣ್ಣೆನೂ ಹಿಡಿಯಲ್ಲ, ಎಣ್ಣೆ ಅಂಶ ಅನಿಸಲ್ಲ ನಿಮ್ಗೆ ತಿಂದಾಗೆ. ಯೂಸ್ ಮಾಡಿದ ತಕ್ಷಣವೇ ನಾನು ಇದನ್ನು ಫ್ರೀಝರ್ನಲ್ಲಿ ಇಟ್ಬಿಡ್ತೀನಿ. ನಾನು ಅದಲ್ಲೇನೂ ಕೂಡ ಬೂಂದಿನೂ ಕೂಡ ಈ ಥರನೇ ಇಟ್ಕೊಂಡಿದ್ದೀನಿ. ಯಾವುದೇ ಎಣ್ಣೆ ಅಂಶ ಇರುವಂಥದ್ದು ಚಕ್ಲಿ, ಪಟ್ಟು ಅದೂ ಸಹ ನೀವು ಫ್ರೀಝರ್ನಲ್ಲಿ ಇಟ್ಕೊಂಡು ಸುಮಾರು ಟೈಮ್ ಬಳಸ್ಕೋಬೋದು. ಕೊತ್ತಂಬರಿ ಸೊಪ್ಪು ನೋಡೋಕ್ಕಂತೂ ಫಸ್ಟ್ ಕ್ಲಾಸ್ ಆಗಿದೆ, ಹಾಗೂ ರುಚಿನೂ ಕೂಡ ತುಂಬಾ ಚೆನ್ನಾಗಾಗಿದೆ. ನನ್ನ ಚಾನಲ್ನಲ್ಲೇ ನಾನು ಪಾರ್ಟಿ ಫುಡ್ ಐಡಿಯಾಸ್ ತುಂಬಾ ತೋರಿಸ್ತೀನಿ, ಯಾಕಂದರೆ ನನಗೂ ಮಾಡೋಕ್ಕೆ ಇಷ್ಟ, ತಿನ್ನೋಕ್ಕೆ ಇಷ್ಟ, ನಿಮಗೂ ಕೂಡ ನೋಡೋಕ್ಕೆ ಇಷ್ಟ ಅಂತ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ತಿನ್ನಿಸಿ, ಹಾಗೂ ಹೇಳಿ ನನಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಈ ರೆಸಿಪಿ. ಮತ್ತೆ ಇದೇ ಥರ ನೋಡೋಕ್ಕೆ ಇಷ್ಟಪಟ್ಟರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ತುಂಬ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ನ ಓದೋಕ್ಕೆ. ಹಾಗೂ ನೀವು ಏನು ಕೇಳ್ತೀರಾ ಆ ರಿಕ್ವೆಸ್ಟ್ನ ಕೂಡ ನಾನು ನಮ್ಮ ಮನೆಯಲ್ಲಿ ಮಾಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ತಿನ್ಸಕ್ಕೆ ಅಂತ. ಥ್ಯಾಂಕ್ ಯು. ನೀವೆಲ್ಲದು ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಕಮೆಂಟ್ಸ್ನಲ್ಲಿ ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಕೊನೆ ತನಕ ಉಳಿದು ಈ ವಿಡಿಯೋನ ನೋಡಿದ್ದಕ್ಕೂ ಕೂಡ ತುಂಬ ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ಮಂಗಳವಾರ. ಆಹಾ, ಫಸ್ಟ್ ಕ್ಲಾಸಾಗಿ ಬಂದಿದೆ, ರುಚಿ ಅಂತೂ ಸೂಪರಾಗಿ ಬಂದಿದೆ, ಖಾರನೂ ಆಗಿದೆ. ಆ ರೆಡ್ ಚಟ್ನಿ ಮಾತ್ರ ಮರಿಬೇಡಿ, ಖಂಡಿತ ಮಾಡ್ಕೊತೀನಿ. ಅದಲ್ಲದೇನೂ ಕೂಡ ಈ ಕೆಂಪು ಚಟ್ನಿ ಮಾಡಿದಾಗೆ ಸಖತ್ತಾಗಿ ಕಿಕ್ ಕೊಡ್ತಾ ಇದೆ. ಇದು ಚಾಟ್ ಅಂದರೆ ಈ ಥರ ಇರಬೇಕು.